ಉಪ್ಪುಂದ ಗ್ರಾಮದ ಎಲ್ಲಾ ಗಣೇಶನ ಸದ್ಭಕ್ತರೇ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ತುಂಬಾ ಒಳ್ಳೆ ಕೆಲಸ. ನಮ್ಮೆಲ್ಲ ಹುಡುಗರು ಯುವ ಪೀಳಿಗೆ ಯುವಕರೆಲ್ಲರೂ ಸೇರಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲರನ್ನೂ ಕೂಡಿಸ್ಕೊಂಡು ಗಣಪನ ಸಮಾರಂಭ ಮಾಡ್ತಾರೆ, ಒಳ್ಳೆಯದು. ಒಂದು ವರ್ಷಕ್ಕೂ ಇನ್ನೊಂದು ವರ್ಷಕ್ಕೂ ಒಂದು ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾನೆ ಇಲ್ಲ. ದೇವ್ರ ಹತ್ರ ದೇವ್ರ ರೀತಿ ಭಕ್ತರ ರೀತಿ ಇರ್ರಿ. ಅದು ಬಿಟ್ಟು ಅದಕ್ಕೆ ಸಿನಿಮಾ ಹಾಡುಗಳಲ್ಲ, ಸಿನಿಮಾ ಹಾಡುಗಳು ಹಾಕ್ಬಾಡ್ರಿ. ನಿಮ್ಮ ಇದರಲ್ಲಿ ಆದಷ್ಟು ಗಣಪನ ಬಗ್ಗೆ ಬೇಕಾದಷ್ಟು ಭಕ್ತಿ ಗೀತೆಗಳಿದಾವ, ಅದನ್ನ ಹಾಕೊಂಡು ಹೋಗಿ ನಿಮಜ್ಜನ ಮಾಡಿ ಬನ್ನಿ. ಎಲ್ಲಾ ದಿನನೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರಿಗೆ ಏನ್ ಥ್ಯಾಂಕ್ಸ್ ಹೇಳಿದ್ರು ನಾನು ಕಡಿಮೆನೆ. ಈ ಒಂದು ಕಾರ್ಯಕ್ರಮ ಇನ್ನೂ ಮುಂದೆ ವರ್ಷ ಬರ್ತಾ ಬರುವ ವರ್ಷ ಇನ್ನೂ ಯಶಸ್ವಿಯಾಗಲಿ. ಮತ್ತೆ ಈ ಗಣೇಶ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ಒಳ್ಳೆಯ ಕೆಲಸದಲ್ಲಿರುವಂತೆ ಅವ್ರಿಗೆ ಪ್ರೇರೇಪಣೆ ಮಾಡಿ ಅವ್ರಿಗೆ ವರ್ಷನೂ ಈ ಗಣೇಶನು ಒಂದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹಾಗೂ ವಿಸರ್ಜನೆ ಮಾಡಲಿಕ್ಕೆ ಅವರಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ. ಇದನ್ನ ಪ್ರತಿ ವರ್ಷ ಮಾಡ್ತಾರ್ರಿ. ಮುಂದಿನ ವರ್ಷ ನೀವು ಮಾಡಂಗಿದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೇಕು. ಇವಾಗ ನೀವು ಮಾಡಿದ್ರಿ ಮಡಿಕೆ ಹೊಡೆಯೋದು ಒಳ್ಳೇದು, ಅಂತ ಕಾರ್ಯಕ್ರಮಗಳು ಇರ್ಬೇಕು. ಒಟ್ಟು ನೀವು ಯಾವುದೋ ಒಂದು ಕ್ಲಬ್ ಡ್ಯಾನ್ಸ್ ಟೈಪ್ ಅಂತ ನೀವು ಮಾಡಕ್ ಹೋಗ್ಬೇಡ್ರಿ. ಕ್ಲಬ್ ಡ್ಯಾನ್ಸ್ ಮಾಡೋ ಜಾಗನೇ ಬೇರೆ. ಗಣಪನ ನಮ್ಮ ದೇವ್ರ ಹೆಂಗಿರ್ತಾನೆ ಆ ರೀತಿ ದೇವ್ರ ಮುಂದೆ ಯಾವ ರೀತಿ ಇರಬೇಕು, ನಿಮ್ಮ ಪೂಜಾ ರೂಮ್ನಾಗ ಯಾವ ರೀತಿ ಭಕ್ತಿಯಿಂದ ಇರ್ತಾರೋ ಅದೇ ರೀತಿ ಇನ್ಮೇಲೆ ನೀವು ನಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಇದನ್ನ ಎಲ್ಲಾ ನೀವು ಹುಡುಗರಿದ್ರು ಕೂಡ ಇವತ್ತಿನ ಯುವಕರೇ ಮುಂದಿನ ನಮ್ಮ ಪೀಳಿಗೆ, ನಮ್ಮ ಧರ್ಮನ ಉಳಿಸಬೇಕಾಗಿರೋರು. ನೀವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಮುಂದಿನ ವರ್ಷದಿಂದ ನಿಮ್ಮ ಗಣಪನ ಬಗ್ಗೆ ನೀವು ನಡೆಸ್ಕೊಂಡು ಹೋಗ್ತೀರಿ ಅಂದ್ರೆ ಕೋಲಾಟಗಳಾಗಲಿ ಭಜನೆಗಳಾಗಲಿ ನಡೆಸ್ಕೊಂಡು ಹೋಗ್ರಿ. ಈ ವರ್ಷ ಗಣಪನ ಅದ್ದೂರಿಯಾಗಿ ಮಾಡಿದ್ದೀವಿ. ಇನ್ನೂ ಸುಖ ಕೊಟ್ಟರೆ ನಮಗೆ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಗಣಪ ನಮಗೆ ಒಳ್ಳೇದು ಮಾಡಬೇಕು.